ಪ್ರಮೇಹದಲ್ಲಿ ನಾವು ಹೆಸರೇ ನೋಡಿದ್ರೆ ಪ್ರಮೇಹ ಅಂತ ಅರ್ಥ. ಯೂರಿನೇಷನ್ ಜಾಸ್ತಿ ಆಗೋ ಕಾಯಿಲೆ. ನಾವು ಡಯಾಬಿಟೀಸ್ ಮೆಲೈಟಸ್ ಅಂತ ತೊಗೊಂಡ್ರೂ ಕೂಡ ಅದರಲ್ಲೂ ಅರ್ಥ ಗ್ರೀಕು, ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೂ ಯೂರಿನೇಷನ್ ಜಾಸ್ತಿ ಆಗೋದು ಹಾಗೂ ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗೋದ್ರಿಂದ ಸ್ವೀಟ್ ಯೂರಿನ್ ಅಂತ ಹೇಳ್ಬೋದು. ಈ ಪ್ರಮೇಹದಲ್ಲಿ ನಮ್ಮ ಆಯುರ್ವೇದ ಪ್ರಮೇಹ ಅನ್ನೋದು ಪದ ತುಂಬ ದೊಡ್ಡದು. ಕೆಲವು ಸಲ ಪ್ರೋಟೀನ್ಗಳು ಹೋಗೋದಕ್ಕೂ ಕೂಡ ಕ್ಲಾಸಿಫಿಕೇಷನು ಪ್ರಮೇಹದಲ್ಲೇ ಆಗುತ್ತೆ. ಇದರಲ್ಲಿ ಪ್ರಮೇಹ ನಾನು ಹೇಳಿದ್ದೆ 20 ವೆರೈಟಿ ಇದೆ. ಆ 20 ವೆರೈಟಿಯಲ್ಲಿ ಒಂದು ಮಧುಮೇಹ. ಈ ಸಾಧಾರಣವಾಗಿ ಎಲ್ಲ ಪ್ರಮೇಹದಲ್ಲಿ ಏನಾಗುತ್ತೆ, ಯೂರಿನೇಷನ್ ಜಾಸ್ತಿ ಇರುತ್ತೆ. ಬಹುಮೂತ್ರತ ಅಂತ ಕರಿತೀವಿ ನಾವು. ಸಾಧಾರಣವಾಗಿ ನಮ್ಮ ಡಯಾಬಿಟೀಸ್ ಪೇಷಂಟ್ಸು ಬರೋವಾಗ ಫಸ್ಟ್ ಸಮಸ್ಯೆ ಅವ್ರಿಗೆ ನನಗೆ ಡಯಾಬಿಟೀಸ್ ಹೆಂಗಿದೆ ಅಂತ ಕಂಡುಹಿಡಿಯೋದೇ ರಾತ್ರಿ ತುಂಬ 2-3 ಸಲ ಯೂರಿನೇಷನ್ ಜಾಸ್ತಿ ಆಗ್ತಾಯಿದ್ರೆ ಅದು ಒಂದು ಚಿಹ್ನೆ. ನಾನು ಡಯಾಬಿಟೀಸಲ್ಲಿ ನಮ್ಮ ಆಯುರ್ವೇದದ ಪ್ರಕಾರ ನಾವು 3 ಲಕ್ಷಣಗಳು ಹೇಳ್ಬೋದು ಸಿಂಪಲ್ಲಾಗಿ ಡಯಾಗ್ನೋಸಿಸ್ಗೆ. ತುಂಬ ಬಾಯಾರಿಕೆ, ಹಸಿವು ಕಾನ್ಸ್ಟೆಂಟಾಗಿ ಆಗ್ತಾ ಇರುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಯೂರಿನೇಷನ್ನು. ಇದ್ರ ಜೊತೆಗೆ ಎಷ್ಟು ತಿಂದ್ರೂ ಇಲ್ಲಿ ಎನರ್ಜಿ ಇಲ್ಲ, ಸುಸ್ತು. ಇದು 3 ಲಕ್ಷಣಗಳಲ್ಲಿ ಒಂದು ಸ್ವಲ್ಪ ಡಯಾಬಿಟೀಸ್ ಕಡೆ ನಾವು ನಮ್ಮ ಗಮನ ಆ ಕಡೆ ಹರಡುತ್ತೆ. ಈ ಬಹುಮೂತ್ರತ ನಾವು ಡಯಾಬಿಟೀಸ್ ಕಾಯಿಲೆಗೆ ಇದು ಒಂದು ಮೇಜರ್ ಸಿಂಪ್ಟಮ್ ಆಗಿರೋದ್ರಿಂದ ಇದನ್ನು ನಾವು ಆಯುರ್ವೇದ ರೂಪದಲ್ಲಿ ಹೆಂಗೆ ನಾವು ಮ್ಯಾನೇಜ್ ಮಾಡ್ಬೋದು. ನಾನು ಜನರಲ್ಲಾಗಿ ಇವಾಗ ಎಲ್ಲ ಕ್ಲಿನಿಕ್ಸಲ್ಲಿ ಹಾಸ್ಪಿಟಲ್ಸಲ್ಲಿ ಅಡ್ವೈಸ್ ಮಾಡ್ದಂಗೆ ಜಾಸ್ತಿ ರಾತ್ರಿ ಹೊತ್ತು ಮಲ್ಗಕ್ಕೆ ಮುಂಚೆ ಜಾಸ್ತಿ ನೀರು ಅದೆಲ್ಲ ಕುಡಿಯೋಕ್ಕೆ ಹೋಗಬೇಡಿ. ಒಂದು ಚಿಕ್ಕದಾಗಿ ಫಸ್ಟು ಒಂದು ಕ್ಯಾಟ್ ನ್ಯಾಪ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿದ್ದೆಗೆ ಹೋಗಿ. ಅಂದರೆ ಈ ಶವಾಸನದಲ್ಲಿ ಮಲ್ಗೋಕ್ಕೆ ಮೊದಲು 1 ಅವರ್ ಮುಂಚೆ ಒಂದು 20 ನಿಮಿಷ ಶವಾಸನ ಥರ ಪ್ರಾಕ್ಟೀಸ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಬಾಡಿ ಹಾರಿಜಾಂಟಲ್ ಪೊಸಿಷನ್ ಹೋಗೋದ್ರಿಂದ ಈ ಯೂರಿನೇಷನ್ ಶೇಖರಣೆ ಅದೆಲ್ಲ ಆಗೋದಿದ್ರೆ ಬೇಗ ಆಗುತ್ತೆ. ಒಂದ್ಸಲಿ ಯೂರಿನ್ ಹೋಗ್ತಿರೋ ನಂತರ. ಸೊ ನೀವು ರಾತ್ರಿ 3 ಸಲ ಎದ್ದೇಳೋ ಬದಲು ನೀವು ಈ ಒಂದು ಎಕ್ಸಸೈಸ್ ಮಾಡಿದ್ರಿ ಅಂದರೆ ರಾತ್ರಿ 2 ಸಲ ಎದ್ದೇಳ್ತೀರ ಅಷ್ಟೇ. ಮತ್ತೊಂದು ನಿಮ್ಗೆ ಹೇಳೋದೇನು ಅಂದರೆ ತುಂಬ ಟೈಟ್ ಅಂಡರ್ ಗಾರ್ಮೆಂಟ್ಸ್ ಹಾಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಬ್ಲ್ಯಾಡರ್ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬೀಳುತ್ತೆ. ಆಯುರ್ವೇದ ರೀತಿಯಲ್ಲಿ ನಾವು ಪ್ರಮೇಹಕ್ಕೆ ರೂಟ್ ಕಾಸಿಂದನೇ ನಾವು ಟ್ರೀಟ್ ಮಾಡ್ಕೊಂಬರ್ತೀವಿ. ಪ್ರಮೇಹವನ್ನು ರೂಟ್ ಕಾಸಿಂದನೇ ಟ್ರೀಟ್ ಮಾಡ್ಕೊಂಬಂದರೆ ಇದು ಬಹುಮೂತ್ರದ ಸಿಂಪ್ಟಮ್ಮು ಸ್ವಲ್ಪ ಕಮ್ಮಿ ಆಗುತ್ತೆ. ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋದರೆ ಕಪ್ ಕಲರ್ದು ಔಷಧಿ ಕೊಡ್ತಾರೆ. ಯೂಶಲಾಗಿ ಇದರಲ್ಲಿ ಶಿಲಾಜಿತ್ದು ಪ್ರಿಪ್ರೇಷನ್ಸ್ ಇರುತ್ತೆ. ಶಿಲಾಜಿತ್ ಅನ್ನೋದು ಒಂದು ಬೆಟ್ಟದಲ್ಲಿ ಹಿಮಾಲಯದಲ್ಲಿ ಸಿಗೋದು ಒಂದು ಎಕ್ಸುಡಿಯೇಟು. ಈ ಶಿಲಾಜಿತ್ತನ್ನ ನಾವು ಶೋಧನೆ ಎಲ್ಲ ಮಾಡಿ ಉಪಯೋಗಿಸ್ತೀವಿ. ಇದು ಸ್ವಲ್ಪ ಬ್ಲ್ಯಾಡರ್ ಕಂಟ್ರೋಲಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೂ ಪ್ರಾಸ್ಟೇಟ್ ಸಮಸ್ಯೆಗಳಿದ್ರೇನೋ ಗಂಡಸರಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಬಹುಮೂತ್ರತ ಸಮಸ್ಯೆ ಏನು ಅಂದರೆ ಕೆಲವು ಸಲ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗೋಕ್ಕೂ ಕೂಡ ಚಾನ್ಸ್ ಇರುತ್ತೆ. ಯಾಕಂದರೆ ಡಯಾಬಿಟಿಕ್ಸಲ್ಲಿ ಏನಾದ್ರು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಏನಾದ್ರು ಬಂದುಬಿಡ್ತು ಅಂದರೆ ಅದು ಕಾಂಪ್ಲೆಕ್ಸ್ UTIಸ್ಗೆ ಕನ್ವರ್ಟ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಕಾಂಪ್ಲೆಕ್ಸ್ ಏನಾರು ಆಗೋಯ್ತು ಅಂದರೆ ಇನ್ಫೆಕ್ಷನ್ ಕಿಡ್ನಿಗೆ ಅದಕ್ಕೆಲ್ಲ ಹೋಗೋಕ್ಕೂ ಕೂಡ ದಾರಿ ಮಾಡ್ಕೊಂಬಿಡುತ್ತೆ. ಇದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ತಮ್ಮ ಯೂರಿನೇಷನ್ ಶೆಡ್ಯೂಲು ತಾವು ಗಮನಿಸಬೇಕು. ಕೆಲವು ಎಕ್ಸಸೈಸಸ್ ಇರುತ್ತೆ ಬ್ಲ್ಯಾಡರ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ವೇಟ್ ಮಾಡೋದು ಪ್ಲಸ್ ಮಸಲ್ಸ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ಬ್ಲ್ಯಾಡರ್ ಏರಿಯಾಗೆ. ಅದಕ್ಕೆ ಸ್ಪೆಸಿಫಿಕ್ಕಾಗಿ ಮೆಡಿಕೇಟೆಡ್ ಆಯಿಲ್ಸ್ ಇರುತ್ತೆ. ಆಯುರ್ವೇದಿಕ್ ಡಾಕ್ಟ್ರುಗಳ ಹತ್ರ ಇಸ್ಕೊಬೋದು. 1, 2ನೇದು ಒಳ್ಳೆ ಔಷಧಿಗಳಿರುತ್ತೆ, ಅದನ್ನು ಸೇವನೆ ಮಾಡ್ಕೊಳ್ಳೋದು. ನಮ್ಮ ಆಯುರ್ವೇದದಲ್ಲಿ ನಾವು ಸಿಟ್ಸ್ ಬಾತ್ ಅಂತಲೂ ಒಂದು ಮಾಡಿಸ್ತೀವಿ. ವಾತಹರ ಕಷಾಯಗಳಲ್ಲಿ ಕಷಾಯ ಹಾಕ್ಬಿಟ್ಟು ಸಿಟ್ಸ್ ಬಾತ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ವಾತ ಕಮ್ಮಿ ಆಗೋದ್ರಿಂದ ಈ ಯೂರಿನ್ನು ಬ್ಲ್ಯಾಡರ್ ಕಂಟ್ರೋಲು ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ನೊಂದು ನಾನು ತುಂಬ ಇಂಪಾರ್ಟೆಂಟ್ ಏನು ಹೇಳ್ತೀನಿ ಅಂದರೆ ನಮ್ಮ ಪಂಚಕರ್ಮದಲ್ಲಿ ನಾವು ಬಸ್ತಿ ಚಿಕಿತ್ಸೆ ಅಂತಲೂ ಕೂಡ ಒಂದು ಮಾಡ್ತೀವಿ. ಅದು ಕೂಡ ಬ್ಲ್ಯಾಡರ್ ಕಂಟ್ರೋಲಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ವಾಯುವನ್ನ ಕಮ್ಮಿ ಮಾಡುತ್ತೆ ಆ ಜಾಗದಲ್ಲಿ. ಆಹಾರದಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು ಇವೆಲ್ಲ ಏನಾರು ಸ್ವಲ್ಪ ಜಾಸ್ತಿ ಆಯಿತು ಅಂದಾಗ
ಈ ಬ್ಲ್ಯಾಡರ್ ಕಂಟ್ರೋಲು ಸಮಸ್ಯೆ ಆಗುತ್ತೆ. ಆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಟ್ರೀಟ್ ಮಾಡಬೇಕಾಗತ್ತೆ. ಮನೆ ಮದ್ದಲ್ಲಿ ನೀವು ಒಳ್ಳೇದೇನಾರೋ ಒಂದು ಚೆನ್ನಾಗಿ ಟ್ರೈ ಮಾಡ್ತೀರಾ ಅಂದರೆ ಒಂದು ಔಷಧಿ ಹೇಳ್ತೀನಿ, ನಿಶಾ ಆಮ್ಲಕ್ಕಿ ಅಂತ, ಬೆಟ್ಟದ ನೆಲ್ಲಿಕಾಯಿ, ಅರಿಶಿನ, ಇದೆರಡು ಕಾಂಬಿನೇಷನ್ ಸೇವನೆ ಮಾಡೋದ್ರಿಂದ ಇದಕ್ಕೆ ಇಲೈಚಿ ಪುಡಿ ಸೇರಿಸ್ಕೊಳ್ಳಿ. ಇಲೈಚಿ ಪುಡಿ ಸೇರಿಸ್ಕೊಂಡು ಇದು ಅಥವಾ ಕಷಾಯ ರೂಪದಲ್ಲಿ ತಗೊಳ್ಳೋದು ಅಥವಾ ಅದನ್ನು ಮಿಠಾಯಿ ರೂಪದಲ್ಲಿ ಏನಾರು ಬೇಕಾದ್ರೆ ಮಾಡಿಕೊಂಡು ಸೇವನೆ ಮಾಡ್ಬೋದು. ಸೊ ಈ ರೀತಿ ನಿಶಾ ಆಮ್ಲಕ್ಕಿ, ವಟಿ ಅದನ್ನು ಸೇವನೆ ಮಾಡ್ಕೊಬೋದು. ಇದ್ರ ಜೊತೆಗೆ ಇಲೈಚಿ ಸೇರಿಸ್ಕೊಂಡ್ರೆ ಸ್ವಲ್ಪ ಬ್ಲ್ಯಾಡರ್ ಕಂಟ್ರೋಲ್ಗೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತೊಂದು ಬ್ಲ್ಯಾಡರ್ ಕಂಟ್ರೋಲ್ ವಿಚಾರ ಏನು ಅಂದರೆ, ತುಂಬ ಸಲ ಬ್ಲ್ಯಾಡರು ಇವ್ಯಾಕ್ಯುವೇಟ್ ಮಾಡ್ಕೊಂಡು ರಾತ್ರಿ ಯೂರಿನೇಷನ್ಗೆ ಎದ್ದು ಏನಾಗುತ್ತೆ, ನಿದ್ದೆ ಕೆಟ್ಟತ್ತೆ. ನಿದ್ದೆ ಕೆಟ್ಟಿರೋದ್ರಿಂದ ಏನಾಗುತ್ತೆ, ತಿರ್ಗಾ ಅದು ಮಾರನೇ ದಿವಸ ಎಲ್ಲ ಎಫೆಕ್ಟ್ ಆಗುತ್ತೆ. ನಿದ್ದೆ ಸರಿಗಿಲ್ಲದೆ ಇದ್ದರೆ ಬೇಜಾರಾಗೋದು, ಯೋಚನೆ ಕರೆಕ್ಟಾಗಿಲ್ಲದೆ ಇರೋದು, ಕೋಪ ತಾಪಗಳು ಬೇಜಾರು ಜಾಸ್ತಿ ಆಗೋದು, ಇವೆಲ್ಲ ಆಗ್ತಾ ಬರುತ್ತೆ. ಇದೆಲ್ಲ ಒಂದಕ್ಕೊಂದು ಲಿಂಕ್ಟು. ಸೊ ಆದಷ್ಟು ಆಯುರ್ವೇದ ದಿನಚರ್ಯ ಋತುಚರ್ಯ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈ ಒಂದು ಬ್ಲ್ಯಾಡರ್ ಸಮಸ್ಯೆ ಒಂದಿಷ್ಟು ಕಂಟ್ರೋಲಿಗೆ ತರಬಹುದು. ಇನ್ನೊಂದು ಅವಪೀಡನ ಸ್ನೇಹ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತೀವಿ. 2-3 ಸ್ಪೂನ್ ತುಪ್ಪ ಊಟಕ್ಕೆ ಮೊದಲು ಸೇವನೆ ಮಾಡಿದ್ರೆ ಸ್ವಲ್ಪ ಬ್ಲ್ಯಾಡರ್ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ. ಸ್ಪೆಸಿಫಿಕ್ಕಾಗಿ ಮೆಡಿಕೇಟೆಡ್ಡು ಗೀಸು ತುಪ್ಪಗಳು ಇದೆಲ್ಲ ಆಯುರ್ವೇದಿಕ್ ತಜ್ಞರು ಕೊಡ್ತಾರೆ. ಬಟ್ ಇದು ಒಂದು 2 ಅಥವಾ 3 ಸ್ಪೂನ್ ತುಪ್ಪ ಬಿಸಿ ನೀರಿಗೆ ಹಾಕ್ಕೊಂಡು ಸೇವನೆ ಮಾಡಿ ಊಟ ಮಾಡೋದ್ರಿಂದ ಏನಾಗುತ್ತೆ, ಈ ಸ್ವಲ್ಪ ಯೂರಿನರಿ ಪ್ರಾಬ್ಲಮ್ಸು, ಬಹುಮೂತ್ರತ ಇವೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಈ ಸಂಚಿಕೆಯಲ್ಲಿ ನಾವು ಡಯಾಬಿಟೀಸ್ ಹಾಗೂ ಬ್ಲ್ಯಾಡರ್ ಕಂಟ್ರೋಲ್ ಆಯುರ್ವೇದದಲ್ಲಿ ನಾವು ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಕಲ್ತ್ವಿ ನಾವು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ನೋಡೋಣ, ಡಯಾಬಿಟೀಸ್ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಂತ. ಅಲ್ಲಿವರೆಗೂ ಧನ್ಯವಾದ.